ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪ್ರಭುವಿನ ದೈವದರ್ಶನ ಪೂರ್ವದ ಶನಿವಾರ, ಜನವರಿ 4, 2025. ಸಂತ ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 1ನೇ ಅಧ್ಯಾಯ 35ರಿಂದ 42ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೋವಾನನು ತನ್ನಿಬ್ಬರು ಶಿಷ್ಯರ ಸಂಗಡ ನಿಂತುಕೊಂಡಿರುವಾಗ ಯೇಸುಸ್ವಾಮಿ ಆ ಮಾರ್ಗವಾಗಿ ಹೋಗುತ್ತಿದ್ದರು. ಅವರನ್ನು ನೋಡುತ್ತಲೇ ಯೋವಾನನು ತನ್ನ ಆ ಶಿಷ್ಯರಿಗೆ, ಇಗೋ ನೋಡಿ, ಬಲಿಯರ್ಪಣೆಗಾಗಿ ದೇವರು ನೇಮಿಸಿರುವ ಕುರಿಮರಿ ಎಂದು ಹೇಳಿದನು. ಇದನ್ನು ಕೇಳಿದ ಆ ಶಿಷ್ಯರು ಯೇಸುವನ್ನು ಹಿಂಬಾಲಿಸಿದರು. ಯೇಸುಸ್ವಾಮಿ ತಮ್ಮನ್ನು ಹಿಂಬಾಲಿಸಿ ಬರುತ್ತಿರುವುದನ್ನು ನೋಡಿ, ನಿಮಗೆ ಏನು ಬೇಕು ಎಂದು ಕೇಳಿದರು. ಅವರು, ರಬ್ಬಿ, ತಾವು ವಾಸ ಮಾಡುವುದೆಲ್ಲಿ ಎಂದು ವಿಚಾರಿಸಿದರು. ರಬ್ಬಿ ಎಂದರೆ ಗುರುದೇವ ಎಂದು ಅರ್ಥ. ಯೇಸು ಉತ್ತರವಾಗಿ, ಬಂದು ನೋಡಿ ಎನ್ನಲು ಅವರು ಹೋಗಿ ಯೇಸುಸ್ವಾಮಿ ಇದ್ದ ಸ್ಥಳವನ್ನು ಕಂಡು ಆ ದಿನವನ್ನು ಅವರೊಡನೆ ಕಳೆದರು. ಆಗ ಸಾಯಂಕಾಲ ಸುಮಾರು 4 ಗಂಟೆಯಾಗಿತ್ತು. ಯೋವಾನನ ಮಾತನ್ನು ಕೇಳಿ ಯೇಸುವನ್ನು ಹಿಂಬಾಲಿಸಿದ್ದ ಇಬ್ಬರು ಶಿಷ್ಯರಲ್ಲಿ ಸಿಮೋನ ಪೇತ್ರನ ಸಹೋದರನಾದ ಅಂದ್ರೆಯನು ಒಬ್ಬನು. ಇವನು ಮೊದಲು ತನ್ನ ಸಹೋದರ ಸಿಮೋನನನ್ನು ಕಂಡು, ನಮಗೆ ಮೆಸ್ಸಿಯ ಸಿಕ್ಕಿದ್ದಾರೆ ಎಂದು ತಿಳಿಸಿ ಅವನನ್ನು ಯೇಸುವಿನ ಬಳಿಗೆ ಕರೆತಂದನು. ಮೆಸ್ಸಿಯ ಎಂದರೆ ಅಭಿಷಿಕ್ತನಾದ ಲೋಕೋದ್ಧಾರಕ ಎಂದು ಅರ್ಥ. ಯೇಸು ಸಿಮೋನನನ್ನು ನೋಡಿ, ಯೋವಾನನ ಮಗನಾದ ಸಿಮೋನನೇ, ಇನ್ನು ಮುಂದೆ ನೀನು ಕೇಫನೆಂದು ಕರೆಯುವರು ಎಂದು ನುಡಿದರು. ಕೇಫ ಎಂದರೆ ಪೇತ್ರ, ಇಲ್ಲವೇ ಬಂಡೆ ಎಂದು ಅರ್ಥ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಮನುಷ್ಯರಾದ ನಾವೆಲ್ಲರೂ ಸನ್ಮಾರ್ಗದಲ್ಲಿ ಸಾಗಲು ಕರೆಯಲ್ಪಟ್ಟವರು. ಅದನ್ನು ಅನುಸರಿಸುವವನಿಗೆ ಅಥವಾ ಅನುಸರಿಸುವವಳಿಗೆ ರಕ್ಷಣೆಯ ಪಥ ಸುಲಭವಾಗುತ್ತದೆ. ದುರ್ಮಾರ್ಗ ಸೈತಾನನದು. ದುರ್ಮಾರ್ಗದಿಂದ ಮಾನವನನ್ನು ಸನ್ಮಾರ್ಗಕ್ಕೆ ತರಲು ದೇವರ ಪುತ್ರ ಮಾನವರಾದರು. ಪಾಪವನ್ನು ಬಿಟ್ಟು ಮತ್ತೆಲ್ಲದರಲ್ಲಿಯೂ ಪ್ರಭು ಯೇಸು ನಮ್ಮಂತೆಯೇ ಜೀವಿಸಿದರು. ಆತ್ಮೀಯರೇ, ಪ್ರಭು ಯೇಸುವಿನ ಪರಮ ಗುರಿ ದೇವರ ರಾಜ್ಯದ ಮರುಸ್ಥಾಪನೆಯಾಗಿತ್ತು. ಅದರ ಸ್ಥಾಪನೆಗೆ ಅವರು ತಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿದರು. ಅದನ್ನು ವಿಶ್ವದೆಲ್ಲೆಡೆ ನಿರಂತರವಾಗಿ ಹರಡುತ್ತಿರಬೇಕೆಂದು ಬಯಸಿದರು. ಅದಕ್ಕಾಗಿ ಅವರು ತಮ್ಮ ಸೇವೆಯ ಆರಂಭದಲ್ಲಿಯೇ ಕೆಲವರನ್ನು ವಿಶೇಷವಾಗಿ ಆರಿಸಿಕೊಂಡು ಅವರಿಗೆ ಆ ಸ್ವರ್ಗ ಸಾಮ್ರಾಜ್ಯದ ರೂಪುರೇಷೆಗಳನ್ನು ಬೋಧಿಸಿದರು. ಅವರ ಬುದ್ಧಿಯನ್ನು ವಿಕಾಸಗೊಳಿಸಿದರು. ಮಾತ್ರವಲ್ಲ, ಅವರು ಆ ಪವಿತ್ರ ಕಾರ್ಯವನ್ನು ಅಂಜದೆ ಅಳುಕದೆ ಮುನ್ನಡೆಸುವಂತೆ ಪವಿತ್ರಾತ್ಮರಿಂದ ಅವರನ್ನು ಅಭ್ಯಂಗಿಸಿದರು. ಹಾಗೆ ಆಯ್ಕೆಯಾದವರೇ ಪ್ರೇಷಿತರು. ಸ್ನಾನದೀಕ್ಷೆಯ ಮೂಲಕ ನಾವು ಈ ಸಾಮ್ರಾಜ್ಯದ ಪ್ರಜೆಗಳಾಗಿದ್ದೇವೆ. ಅದನ್ನು ಉಳಿಸಿ ಬೆಳೆಸಿ ಪೋಷಿಸುವುದು ನಮ್ಮೆಲ್ಲರ ಕರ್ತವ್ಯ. ಇಂದಿನ ವಿಶೇಷತೆ. ಪ್ರಿಯರೇ, ಇಂದು ನಾವು ಸಂತ ಎಲಿಜಬೆತ್ ಆನ್ ಸೆಟೋನ್ ರವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಇವರು 1777ರಲ್ಲಿ ಪ್ರೊಟೆಸ್ಟೆಂಟ್ ಕುಟುಂಬದಲ್ಲಿ ಜನಿಸಿದರು. ಬಾಲ್ಯದಲ್ಲಿ ಉತ್ತಮ ಶಿಕ್ಷಣವನ್ನು ಪಡೆದರು. ಬಳಿಕ ವಿಲಿಯಂ ಮಾಗಿ ಸೆಟೆನ್ ಎಂಬುವರೊಂದಿಗೆ ಇವರ ವಿವಾಹವಾಯಿತು. ಮದುವೆಯಾದ ಕೆಲವೇ ವರ್ಷಗಳಲ್ಲಿ ಆತ ನಿಧನ ಹೊಂದಿದ. ಇಂತಹ ದುಃಖದ ಕ್ಷಣಗಳಲ್ಲಿ ಇವರಿಗೆ ಫಿರಚಿಯವರ ಕುಟುಂಬವು ನೆರವಾಯಿತು. ಅವರ ಭಕ್ತಿಗೆ ಮನಸೋತ ಈಕೆ 1805ರಲ್ಲಿ ಕಥೋಲಿಕರಾದರು ಹಾಗೂ ತಮ್ಮನ್ನು ತಾವೇ ಸಾಮಾಜಿಕ ಸೇವೆಗೆ ತೊಡಗಿಸಿಕೊಂಡರು. ಇವರು ಅಮೆರಿಕದ ಮೊದಲ ಸ್ಥಳೀಯ ಸಂತರಾಗಿದ್ದಾರೆ. ಅಮೆರಿಕದಲ್ಲೇ ಮೊದಲೆನಿಸಿದ ಹೆಣ್ಣು ಮಕ್ಕಳಿಗಾಗಿ ಕಥೋಲಿಕ ಶಾಲೆಯನ್ನು ಆರಂಭಿಸಿದರು. ತದನಂತರ ಸಂತ ವಿನ್ಸೆಂಟ್ ಡಿ ಪಾಲ್ ರವರ ನೀತಿ ಸಂಹಿತೆಯ ಆಧರಿಸಿ ಡಾಟರ್ಸ್ ಆಫ್ ಚಾರಿಟಿ ಆಫ್ ಸೆಂಟ್ ಜೋಸೆಫ್ ಎಂಬ ಸಭೆಯ ಸಂಸ್ಥಾಪಕರಾದರು. ಇವರು 1821ರಲ್ಲಿ ನಿಧನರಾದರು. ಸಂತ ಎಲಿಜಬೆತ್ ಆನ್ ಸೆಟೋನ್ ರವರೇ ನಮಗಾಗಿ ಪ್ರಾರ್ಥಿಸಿರಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ.